ಅಂತಹ ದುಃಖದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು, ನೋವುಗಳು ಎಲ್ಲವೂ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮಾಧ್ಯಮದವರ ಮುಖಾಂತರ ನಾವು ಹೇಳಿಕೊಂಡ್ವಿ. ಆದರೆ ಅದು ಪುಣ್ಯಭೂಮಿಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ. ಆದರೆ ಕಾರಣಾಂತರಗಳಿಂದ ಅದು ಕುಟುಂಬ ಮತ್ತು ಅಭಿಮಾನಿಗಳು ಅಂತ ಆಗ್ಬಿಟ್ಟಿದ್ದು ಭಾಳ ದುಃಖದ ವಿಷಯ. ಅದು ಆಗಬಾರ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾನು ಫೇಸ್ಬುಕ್ಕಲ್ಲಿ ಬಂದು ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ, ಆದರೆ ಪುಣ್ಯಭೂಮಿ ವಿಷಯವಾಗಷ್ಟೇ ನಾವು ಮಾತನಾಡೋಣ, ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಕೂಡ. ಅದಾಗಿಯೂ ಕೂಡ ಅದು ಕೇವಲ ಅಭಿಮಾನಿ ಮತ್ತು ಕುಟುಂಬದ ಮಟ್ಟದಲ್ಲಿ ಅನ್ನುವಂತಹ ಒಂದು ಚರ್ಚೆಗಳು ಮಾಧ್ಯಮದ ಮುಖಾಂತರ ಶುರುವಾಯಿತು. ಇದನ್ನೆಲ್ಲ ನೋಡಿದಂತಹ ಕೆಲವರು ನಮಗೊಂದಷ್ಟು ಸಲಹೆಗಳನ್ನು ಕೊಟ್ಟರು. ಅದರಲ್ಲಿ ಬಾನಾಸು ಸರ್ ಕೂಡ ಇದ್ದಾರೆ. ಹಾಗೆ ನನಗೊಂದು ಫೋನ್ ಬಂತು, ಈಗಾಗಲೇ ಒಂದು ವಿಡಿಯೋ ಕೂಡ ಬಂದಿತ್ತು ಕಿಚ್ಚ ಸುದೀಪ್ ಸರ್ ಕಡೆಯಿಂದ. ಇವೆಲ್ಲವೂ ಅವ್ರಿಗೂ ಕೂಡ ತುಂಬ ಬೇಜಾರು ತರಿಸಿರುವಂತಹ ವಿಷಯಗಳು. ಕಿಚ್ಚ ಸುದೀಪ್ ಸರ್ ನಿನ್ನೆ ಮಾತನಾಡ್ತಾ, ಅಂದರೆ ಕಳೆದ 10 ದಿವಸದ ಹಿಂದೆ ನಾವು ಇದೆಲ್ಲ ಮಾತನಾಡಿದ್ವಿ, 8 ದಿವಸದ ಹಿಂದೆ. ಅದಾದಮೇಲೆ ನಿನ್ನೆ ತಿರುಗಿ ಮಾತನಾಡ್ಕೊಂಡ್ವಿ. ಅವರು ಒಂದು ಶುಭ ಸುದ್ದಿ ಇದೆ ಅಂತ ಹೇಳಿ ಮಾತನ್ನು ಮುಂದುವರಿಸಿದ್ರು. ಆ ಶುಭ ಸುದ್ದಿಯನ್ನು ನಿಮ್ಮ ಜೊತೆಗೆ ಅಲ್ಲಿ ಹಂಚ್ಕೊಳ್ಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಮತ್ತು ನಮ್ಮ ನಿರ್ಧಾರ ಮತ್ತು ನಿಲುವುಗಳನ್ನು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ನನ್ನ ಪಕ್ಕದಲ್ಲಿ ಆನಂದ್ ರಾಜ್, ವಿಷ್ಣು ಸೇನಾ ಸಮಿತಿ ಆನಂದ್ ರಾಜ್, ಬೆಂಗಳೂರು ಅಧ್ಯಕ್ಷರಾದ ಯದುನಂದನ್ ಗೌಡ, ರಘುವಣ್ ಅವರು ಯಜಮಾನರ ಜೊತೆಗಿದ್ದಂಥವ್ರು, ಮತ್ತು ಮಲ್ಲಿಕಾರ್ಜುನ್, ವಿಷ್ಣು ಸೇನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ, ನಾವು 5 ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಖಾಮುಖಿ ಆಗ್ತೀವಿ. ಬದಲು ನಮಗೆ ಈಗ ಅಲ್ಲಿ ಪುಣ್ಯಭೂಮಿಯಲ್ಲಿ ಯಜಮಾನರ ದರ್ಶನಕ್ಕೆ ಅವಕಾಶ ಇಲ್ಲ, ಜಾಗ ಇಲ್ಲ. ಸೊ ಆದರೆ ಈ ಸೆಪ್ಟೆಂಬರ್ 18 ಬರ್ತಿದೆ ಅಂದರೆ ನಾವೆಲ್ಲರೂ ಕೂಡ ಯಜಮಾನರನ್ನ ಎಲ್ಲಿ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ಅಂತಂದರೆ ನಮಗೆ ಉತ್ತರ ಇಲ್ಲ. ಈ ಕಾರಣದಿಂದ ನಾವು ಆದಷ್ಟು ಬೇಗ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೆಲಸ ಕೂಡ ಮಾಡ್ತಾ ಇದ್ವಿ. ಅದೇ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ, ಹಾಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ, ಹೋರಾಟಗಳನ್ನು ಶುರು ಮಾಡ್ತೀವಿ ಅನ್ನೋದನ್ನು ಹೇಳಬೇಕಿತ್ತು. ಇನ್ನೊಂದು, ಕಿಚ್ಚ ಸುದೀಪ್ ಸರ್ ಭಾಳ ದೊಡ್ಡ ನಿರ್ಧಾರವನ್ನು, ನಡೆಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ನನ್ನ ಜೊತೆಗೆ ಹೇಳಬೇಕಾಗಿದೆ. ಅದೇನು ಅಂದರೆ, ಕೆಂಗೇರಿ ಹತ್ರ ಅರ್ಧ ಎಕರೆ ಜಾಗವನ್ನು ಅವರು ಖರೀದಿ ಮಾಡಿದ್ದಾರೆ. ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ. ಇದು ಇವತ್ತು ನಾನು ಹೇಳಬೇಕಾಗಿದ್ದಂಥ ಸುದ್ದಿ. ಸೆಪ್ಟೆಂಬರ್ 18ಕ್ಕೆ ಬಹುಶಃ ನಾವು ಅಡಿಗಲ್ಲನ್ನು ಹಾಕ್ತೀವಿ. ಸೆಪ್ಟೆಂಬರ್ 2ನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರು ಇಷ್ಟು ದೊಡ್ಡ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದರೆ ಸೆಪ್ಟೆಂಬರ್ 2 ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನೋಂತಹ ಒಂದು ಮಾಡೆಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ. ಅದಾದಮೇಲೆ ಸೆಪ್ಟೆಂಬರ್ 18ಕ್ಕೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಲ್ಲನ್ನು ಹಾಕ್ತೀವಿ. ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಲಿಕ್ಕೆ ಹೋಗ್ತಿಲ್ಲ, ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲಲ್ ಅಂತಲೂ ಹೇಳಕ್ಕೆ ಹೋಗ್ತಿಲ್ಲ. ಅದಕ್ಕೆ ಅದರದೇ ಆದ ಘನತೆ ಇದೆ. ಅದು ಸರ್ಕಾರದಿಂದ ನಿರ್ಮಿತವಾದಂಥದ್ದು ಮತ್ತು ಇದು ಪುಣ್ಯಭೂಮಿ ಅಸಂಖ್ಯಾತರ